ಆಶಾ ಅಕ್ಷತಾ ಇಬ್ರು ಎದ್ದಿಲ್ವಾ? ಇಷ್ಟೊತ್ತಾಗ್ಲೇ ಅತ್ತೆ ಕಾಫಿ ತಗೊಳ್ಳಿ ಅಂತ ಕೊಡ್ಬೇಕಿತ್ತಲ್ಲ. ಆಶಾ ಆಶಾ. ಸುಜಾತ ಆಶಾ ನೋಡ್ಕೊಂಡು ಅವಳ ರೂಮ್ ಕಡೆ ಹೋಗ್ತಾಳೆ. ಆಕಾಶ್, ಆಶಾ ಇನ್ನೂ ಎದ್ದಿಲ್ವಾ? ಇಲ್ಲ ಅಮ್ಮ, ಆಶಂಗೆ ಹುಷಾರಿಲ್ಲ. ರಾತ್ರಿ ಎಲ್ಲ ತಲೆನೋವು ಅಂತಿದ್ಲು, ನಲ್ಲತಾ ಇದ್ಲಪ್ಪ. ಹೌದಾ, ಸರಿ, ಅವಳು ರೆಸ್ಟ್ ತಗೊಳ್ಳಿ ಬಿಡು. ಅಕ್ಷತಾ ಅಕ್ಷತಾ. ದಿನ ಬೆಳಗ್ಗೆ ಇಬ್ರು ಎದ್ದು ಇಷ್ಟೊತ್ತಿಗೆಲ್ಲ ಕೆಲಸನೂ ಮಾಡಿರೋರು. ಇವತ್ತೇನಾಯ್ತು? ಅವಳಿಗೇನೋ ಹುಷಾರಿಲ್ಲ, ಇವಳಿಗೇನಾಗಿದೆ? ಅಕ್ಷತಾ ಅಕ್ಷತಾ. ಏನತ್ತೆ ಏನತ್ತೆ ಅಂತ ಏನತ್ತೆ? ಗಂಟೆ ಎಷ್ಟಾಯ್ತು ಗೊತ್ತೇನೆ? ಬೇಗ ಬೇಗ ಎದ್ದು ಕೆಲಸ ಮಾಡೋಕ್ಕಾಗಲ್ವಾ ನಿಂಗೆ? ಅಯ್ಯೋ ಅತ್ತೆ, ನಾನು ರಾತ್ರಿ ಪೀರಿಯಡ್ಸ್ ಆಗಿಬಿಟ್ಟೆ, ಹೊಟ್ಟೆ ನೋವು, ಅದಕ್ಕೆ ಮಲಗಿದ್ದೀನಿ ಅತ್ತೆ. ಹೌದಾ? ಹೌದು ಅತ್ತೆ. ಸರಿ, ಮಲ್ಕೋ. ಇನ್ನೇನು, ಅಡುಗೆ ಮನೆಗೆ ಬರೋ ಹಂಗಿಲ್ವಲ್ಲ? ಅಮ್ಮ, ನನಗೆ ಆಫೀಸಿಗೆ ಹೊತ್ತಾಗ್ತಿದೆ, ಬೇಗ ತಿಂಡಿ ಕೊಡು. ಅದು ನಾನು ಆಶಾ ಅಕ್ಷತಾ ಇಬ್ರು ಎದ್ದು ಇಷ್ಟೊತ್ತಿಗೆ ತಿಂಡಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ಇಬ್ರು ಎದ್ದೇ ಇಲ್ಲ ಕಣಪ್ಪ. ಅವ್ರು ಎದ್ದಿಲ್ಲ ಅಂದ್ರೆ ಏನಾಯ್ತಮ್ಮ? ನೀನು ಹೋಗಿ ತಿಂಡಿ ಮಾಡು. ಸರಿ. ಸುಜಾತ ಸೀದಾ ಅಂಜಲಿ ರೂಮಿಗೆ ಬರ್ತಾಳೆ. ಅಂಜಲಿ, ಅಂಜಲಿ ಎದ್ದೇಳೆ. ಅಂಜಲಿ. ಏನಮ್ಮ? ಅಂಜಲಿ, ಆಶಂಗೆ ಹುಷಾರಿಲ್ಲ. ಅಕ್ಷತಾ ಪೀರಿಯಡ್ಸ್ ಆಗಿಬಿಟ್ಟಿದ್ದಾಳೆ, ಅವಳು ಅಡುಗೆ ಮನೆ ಕಡೆ ಹೋಗಂಗಿಲ್ಲ. ಸ್ವಲ್ಪ ತಿಂಡಿ ಮಾಡಬೇಕು, ಹೆಲ್ಪ್ ಮಾಡು ಬಾರೆ. ಅಯ್ಯೋ ಹೋಗಮ್ಮ, ನನಗಂತೂ ಗಂಡನ ಮನೇಲಿ ಕೆಲಸ ಮಾಡಿ ಮಾಡಿ ಬೇಜಾರಾಗೋಗಿದೆ. ಇಲ್ಲಾದರೂ ಒಂದು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ಅದಕ್ಕೂ ಬಿಡಲ್ವಲ್ಲ ನೀನು. ಸುಜಾತ ಏನೂ ಮಾತಾಡದೆ ಸೀದಾ ಅಡುಗೆ ಮನೆಗೆ ಹೋಗ್ತಾಳೆ. ಇದೇನಣ್ಣ, ಇನ್ನೂ ತಿಂಡಿ ತಿಂದಿಲ್ವಾ? ಇಲ್ಲ ಕಣ, ಆಶಂಗೇನೋ ತಲೆನೋವು, ಅವಳು ಮಲಗಿದ್ದಾಳೆ. ಅಮ್ಮ ತಿಂಡಿ ಮಾಡ್ತೀನಿ ಅಂತ ಹೋದ್ರು. ಏನು, ಅಮ್ಮ ತಿಂಡಿ ಮಾಡ್ತಿದ್ದಾರಾ? ಹೌದು. ಇವತ್ತು ನಾವಿಬ್ಬರು ಯಾವ ಕಡೆ ಎದ್ದಿದ್ವೋ ಗೊತ್ತಿಲ್ಲ, ಅಮ್ಮನ ತಿಂಡಿ ತಿನ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನೋಡು. ಆಕಾಶ್ ಅದ್ವೈತ್ ಇಬ್ರು ಮಾತಾಡ್ತಾ ಕೂತಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸುಜಾತ ಏನೋ ಒಂದು ತಿಂಡಿ ಮಾಡ್ಕೊಂಡು ತಗೊಂಡ್ಬಂದು ಕೊಡ್ತಾಳೆ. ಆಕಾಶ್, ಅದ್ವೈತ್, ತಗೊಳ್ಳಿ ತಿಂಡಿ. ಆಕಾಶ್ ಅದ್ವೈತ್ಗೆ ಒಂದು ತುತ್ತು ತಿನ್ನಕ್ಕಾಗಲ್ಲ. ಅಮ್ಮ, ಇದೇನಮ್ಮ ಇದು? ಒಂದು ತುತ್ತು ಇಡಕ್ಕಾಗ್ತಿಲ್ಲ ಬಾಯಿಗೆ. ಏನಾಗಿದೆಯೋ? ಉಪ್ಪಿಲ್ಲ, ಖಾರ ಇಲ್ಲ, ಇದು ಒಂದು ತಿಂಡಿನ? ನಮಗಂತೂ ಈ ತಿಂಡಿ ತಿನ್ನಕ್ಕಾಗಲ್ಲ, ನಾವು ಹೊರಗಡೆನೆ ತಿನ್ಕೋತೀವಿ. ಇಷ್ಟ ಹೇಳಿ ಆಕಾಶ್ ಅದ್ವೈತ್ ಅಲ್ಲಿಂದ ಹೊರಡ್ತಾರೆ. ಬಾಯಲ್ಲಿ ಇಡಕ್ಕಾಗ್ತಿಲ್ವಂತೆ, ಅಷ್ಟೊಂದು ಕೆಟ್ಟದಾಗ ತಿಂಡಿ ಮಾಡ್ತೀನ ನಾನು. ಹಾಗಾದ್ರೆ ಮೊದಲೆಲ್ಲ ತಿನ್ಕೊಂಡು ಹೋಗ್ತಿದ್ರು, ಈಗ ಇವ್ರು ಹೆಂಡ್ತಿರು ಬಂದ್ಮೇಲೆ ಬಾರಿ ಆಡ್ತಾ ಇದ್ದಾರೆ. ಸುಜಾತ ಆಕಾಶ್ ಅದ್ವೈತ್ ಇಬ್ರನ್ನು ಬೈಕೋತಾ ನಿಂತಿರ್ತಾಳೆ. ಯಾಕೆ ಸೂಜಿ, ಬೆಳಗ್ಗೆನೆ ಕೋಪ ಮಾಡ್ಕೊಂಡು ನಿಂತಿದ್ಯಾ? ಅಲ್ಲ ಕಣ್ರಿ, ಇವತ್ತು ಆಶಾ ಅಕ್ಷತಾ ಇಬ್ಬರಿಗೂ ಹುಷಾರಿಲ್ಲ, ಮಲಗಿದ್ದಾರೆ. ಅದಕ್ಕೇನೀಗ, ಮಲ್ಕೊಳ್ಳಿ ಬಿಡು. ಮಲಗ್ಲಿ, ನಾನೇನು ಬೇಡ ಅಂತ ಹೇಳಿಲ್ಲ. ಅವರಿಬ್ರಿಗೂ ಹುಷಾರಿಲ್ವಲ್ಲ ಅಂತ ನಾನೇ ತಿಂಡಿ ಮಾಡಿದ್ರೆ ನಿಮ್ಮ ಮುದ್ದಿನ ಮಕ್ಕಳಿಬ್ರು ಇದು ಒಂದು ತಿಂಡಿನ ಅಂತ ಬೈಕೊಂಡು ತಿಂಡಿ ತಿಂದ ಎದ್ದೋದ್ರು. ಏನು, ನೀನು ತಿಂಡಿ ಮಾಡಿದ್ಯಾ? ಯಾಕ್ರಿ, ನಾನು ತಿಂಡಿ ಮಾಡಬಾರ್ದಾ? ನಾನೆಲ್ಲ ಆ ಥರ ಹೇಳಿದೆ. ಸುಜಾತ ಶಾಮ್ರ ಏನಕ್ಕೋ ಕರಿತಾ ಇದ್ರು, ನಾನು ಸ್ವಲ್ಪ ಹೋಗಿ ಬರ್ತೀನಿ. ಹಾಂ, ಗೊತ್ತು ಗೊತ್ತು, ಹೋಗಿ. ನೀವು ಅವ್ರ ಮನೆಯಲ್ಲೇ ತಿಂಡಿ ತಿನ್ಕೊಂಡು ಬರ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ, ತಿಂಡಿ ಕೊಡು, ತಿನ್ಕೊಂಡು ನಾನು ಬೇಗ ಬೇಗ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಹೋಗಬೇಕು. ಸರಿ ತಗೋ, ಮೊದಲು ತಿಂಡಿ ತಿನ್ನು. ಅಮ್ಮ, ಅಮ್ಮ. ಯಾಕಂಜಲಿ, ತಿಂಡಿ ತಿನ್ನಿಲ್ವಾ? ಅದು ಒಂದು ತಿಂಡಿನ? ಉಪ್ಪಿಲ್ಲ, ಖಾರ ಇಲ್ಲ, ತರಕಾರಿನೂ ಬೆಂದಿಲ್ಲ, ಹೆಂಗಮ್ಮ ತಿನ್ನೋದು? ನನಗಂತೂ ಆ ತಿಂಡಿ ತಿನ್ನಕ್ಕಾಗಲ್ಲ. ಅದು ಆಕಾಶ್ ಅದ್ವೈತ್ ಹೊರಟ್ರು ಅಂತ ಆತ್ರವಾಗಿ ಮಾಡಿಬಿಟ್ಲಾ, ಅದಕ್ಕೆ ಹಾಗಾಗಿದೆ ಅನ್ಸುತ್ತೆ. ಸರಿ ಬಿಡು, ನಾನು ಶಾಪಿಂಗ್ ಹೋಗಿ ಬರ್ತೀನಿ. ಅಂಜಲಿ, ನಾನು ಬರ್ತೀನಿ. ಇಬ್ಬರು ಹೋಟೆಲ್ಗೆ ಹೋಗಿ ಏನಾದರೂ ತಿನ್ಕೊಂಡು ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಸರಿ, ಆಯಿತು, ನಡಿ. ಕಡೆಗೆ ಅಮ್ಮ ಮಗಳಿಬ್ರು ಹೋಟೆಲ್ಗೆ ಹೋಗಿ ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೊರಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆಶಾ ರೂಮಿಂದ ಆಚೆ ಬರ್ತಾಳೆ. ಅಕ್ಕ, ಅಕ್ಕ, ಬೆಳಗ್ಗೆ ಅತ್ತೆ ನನ್ನ ಎಬ್ಸಕ್ಕೆ ಅಂತ ಬಂದರು. ನಾವಿಬ್ರು ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ ಅಂತ ನಾನು
ಪೀರಿಯಡ್ಸ್ ಆಗಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟೆ ಅಕ್ಕ. ನಮಗೆ ಈ ನಾಟಕ ಸುಳ್ಳು ಹಿಂದೆ ಒಂದು ಮುಂದೆ ಒಂದು ಏನೂ ಮಾಡಕ್ಕೆ ಬರಲ್ಲ. ಆದರೂ ಇವರಿಂದ ನಾವು ಕಲ್ತ್ಕೊಂಡಂಗಾಗಿದೆ. ಏನು ಮಾಡೋದು ಹೇಳು, ನಮ್ಮ ಹಣೆ ಬರ. ಅದಲ್ಲ ಅಕ್ಕ, ನಾನಿವಾಗ ನಿಜವಾಗ್ಲೂ ಪೀರಿಯಡ್ಸ್ ಆಗಿಬಿಟ್ಟಿದ್ದೀನಿ. ಹೌದಾ? ಹೌದು ಅಕ್ಕ. ಇವಾಗ ನೀವೊಬ್ಬರೇ ಎಲ್ಲ ಕೆಲಸನೂ ಮಾಡಬೇಕಾಗುತ್ತಲ್ಲ, ಏನು ಮಾಡೋದು? ಹೇಗೂ ನನಗೆ ಡೇಟ್ ಹತ್ತತ್ರ ಇತ್ತಲ್ಲ ಅಂತ ಅತ್ತೆ ಧೈರ್ಯವಾಗಿ ಸುಳ್ಳು ಹೇಳ್ಬಿಟ್ಟೆ. ನೋಡಿದ್ರೆ ಅದೇ ನಿಜ ಆಗೋಯ್ತು. ಒಳ್ಳೇದಾಯ್ತು ಬಿಡು, 3 ದಿನ ಆರಾಮಾಗಿ ರೆಸ್ಟ್ ತಗೋ. ಅದೇನೋ ಸರಿ ಅಕ್ಕ, ಆದರೆ ಈಗೆಲ್ಲ ಕೆಲಸ ನಿಮಗೆ ಬಿತ್ತಲ್ಲ. ಅಯ್ಯೋ, ಸಂಜೆವರೆಗೂ ತಲೆನೋವು ಅಂತ ಹೇಳ್ತೀನಿ. ಆಮೇಲಾದರೂ ಅತ್ತೆಗೆ ಬುದ್ಧಿ ಬಂದಿರುತ್ತಾ ನೋಡೋಣ. ಅಕಸ್ಮಾತ್ ಅತ್ತೆ ನೀವಿಬ್ಬರು ಏನಾದರೂ ತಿಂದ್ರಾ ಮಾಡಿದ್ರ ಅಂತ ಕೇಳಿದ್ರೆ ನಾಳೆಯಿಂದ ನಾನೇ ಎದ್ದು ಪರವಾಗಿಲ್ಲ ಅಂತ ಹೇಳಿ ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ. ಅವ್ರೇನಾದರೂ ನಮ್ಮನ್ನು ಕೇಳಲಿಲ್ಲ ಅಂತ ಇಟ್ಕೋ, ಆಮೇಲೆ ನೋಡು. ಅದು ಸರಿ ಅಕ್ಕ, ಇವಾಗ ತಿಂಡಿಗೆ ಏನು ಮಾಡೋದು? ಅಲ್ಲ, ಎಲ್ಲರೂ ಅವ್ರ ಪಾಡಿಗೆ ಅವ್ರ ಕೆಲ್ಸಕ್ಕೆ ಹೊಟ್ಟೋದ್ರಲ್ಲ, ಒಂದು ಮಾತಾದರೂ ನಮ್ಮಿಬ್ರು ನೀವೇನು ಮಾಡ್ತೀರಾ ತಿಂಡಿಗೆ, ತಿಂಡಿ ಹಾಕೊಡ್ಲಾ ಏನಾದರೂ ಕೇಳೋದಲ್ವಾ? ಎಷ್ಟಿದ್ದಾರೆ ನೋಡು, ಬರೀ ನಮ್ಮಿಂದ ಕೆಲಸ ಮಾಡಿಸ್ತಾರೆ, ಸಹಾಯ ತಗೋತಾರೆ ಹೊರತು ನಾವಿಬ್ಬರು ಈ ಮನೇಲಿ ಲೆಕ್ಕಕ್ಕೆ ಇಲ್ಲ ಅಕ್ಷತಾ. ನನಗದಕ್ಕೆ ಬೇಜಾರು. ಹೌದು ಅಕ್ಕ, ನನಗೂ ಅದೇ ಅನ್ನಿಸ್ತು. ಎಷ್ಟಿದ್ದಾರೆ ನೋಡಿ, ಇವ್ರ ಕೆಲಸ ಆದರೆ ಮುಗೀತು. ಅದೇ ನಾವು ತಿಂಡಿ ಅಡುಗೆ ಎಲ್ಲ ಮಾಡಿಟ್ರೆ ಬಂದು ತಿನ್ಕೊಂಡು ಬಿಡ್ತಾರೆ. ನೀವೇನಾದರೂ ತಿಂದ್ರಾ ಬಿಟ್ರಾ ಒಂದು ಕೇಳಲ್ಲ. ಹಲೋ ಹಲೋ ಆಶಾ, ಇವಾಗ ತಲೆನೋವು ಹೇಗಿದೆ? ಪರವಾಗಿಲ್ವಾ? ಇನ್ನೂ ಹಾಗೆ ಇದೆ ರೀ. ತಿಂಡಿ ತಿಂದ್ಯಾ? ತಿಂಡಿನಾ? ನನ್ನನ್ನು ಅಕ್ಷತನ ಈ ಮನೇಲಿ ಯಾರು ಕೇಳ್ತಾರೆ? ಅವ್ರವ್ರು ಮುಗಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಅಂದರೆ ಅಮ್ಮ ನಿನ್ನ ಅಕ್ಷತನ ತಿಂಡಿಗೂ ಕರೀಲಿಲ್ವಾ? ಮನೇಲಿದ್ರೆ ತಾನೇ ರೀ ಕರೆಯೋಕೆ. ಅಂಜಲಿ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅಕ್ಷತಾ ಬೇರೆ ಅಡುಗೆ ಮನೆಗೆ ಹೋಗೋಂಗಿಲ್ಲ, ನಿನಗೆ ಬೇರೆ ಹುಷಾರಿಲ್ಲ. ಈಗ ಏನು ಮಾಡ್ತೀರಾ? ಸರಿ, ನಾನೇನಾದರೂ ತಂದ್ಕೊಡ್ಲಾ? ಬೇಡ ರೀ, ನೀವೊಂದು ಸರಿ ಮತ್ತೆ ಯಾಕೆ ಬರ್ತೀರಾ? ಏನಾದರೂ ಮಾಡ್ಕೊಂಡ್ರಾಯ್ತು ಬಿಡಿ. ಬೇಡ, ನೀನೇನು ಮಾಡೋಕ್ಕೆ ಹೋಗಬೇಡ. ಆನ್ಲೈನ್ ಆರ್ಡ್ರ್ ಮಾಡು, ನಾನು ಬೇಕಾದ್ರೆ ನಿನಗೆ ಗೂಗಲ್ ಪೇ ಮಾಡ್ತೀನಿ. ಆಯಿತು. ಯಾರ್ದಕ್ಕ ಫೋನು? ನಿಮ್ಮ ಭಾವಂದು. ಭಾವನ ಏನಂದ್ರು? ನಾನು ಗೂಗಲ್ ಪೇ ಮಾಡ್ತೀನಿ, ನೀನು ಅಕ್ಷತಾ ಇಬ್ರು ಆನ್ಲೈನಿಂದ ಫುಡ್ ಆರ್ಡರ್ ಮಾಡಿ ತರಿಸ್ಕೊಳ್ತೀನಿ ಅಂದ್ರು. ಏನು ಭಾವ ಹಿಂಗಂದ್ರ? ನಿಜಕ್ಕೂ ನನಗೆ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ನಿಂಗೇನು, ನನಗೇ ನಂಬಕ್ಕಾಗ್ತಿಲ್ಲ. ಮೋಸ್ಟ್ಲಿ ಅತ್ತೆ ಮಾಡಿದ್ರಲ್ವ ತಿಂಡಿ, ಇವರು ಅದ್ವೈತ್ ಇಬ್ರು ತಿಂದಿಲ್ಲ ಅನ್ಸುತ್ತೆ. ಅದಕ್ಕೆ ನಮಗೂ ಆ ತಿಂಡಿ ತಿನ್ನಕ್ಕಾಗಲ್ಲ ಅಂತ ನಿಮ್ಮ ಭಾವ ಈ ರೀತಿ ಹೇಳಿರ್ಬೇಕು. ಹೆಂಗೋ, ನಮ್ಗೇನು ಇಷ್ಟನೋ ಅದನ್ನ ನಾವು ಆರ್ಡರ್ ಮಾಡಿ ತಿನ್ನೋಣ. ನಿಂಗೇನು ಬೇಕು ಹೇಳು, ನಾನು ಈಗಲೇ ಫುಡ್ ಆರ್ಡರ್ ಮಾಡಿಬಿಡ್ತೀನಿ. ಅಕ್ಕ, ಮಸಾಲೆ ದೋಸೆ ತಿಂದು ತುಂಬ ದಿನಗಳೇ ಆಗೋಯ್ತು. ನನಗೊಂದು ಮಸಾಲೆ ದೋಸೆ, ಆಮೇಲೆ ವಡಾ ಸಾಂಬಾರ್. ಸರಿ, ಆಶಾ ಫುಡ್ ಆರ್ಡರ್ ಮಾಡ್ತಾಳೆ. ರೀ, ಪಾಪ ಪ್ರಕಾಶ, ನೀವು ಬೋಗಿ ಹಾಕಿದ ಗದ್ದೆನ ಪಾಪ ಅವನು ಸಂಪಾದನೆ ಮಾಡಿ ಬಿಡಿಸ್ಕೊಟ್ಟಿದ್ದಾನೆ. ಸೊಸೆನೂ ಅಷ್ಟೆ, ಅವನು ಏನೇ ಹೇಳಿದ್ರು ಇಲ್ಲ ಅನ್ನಲ್ಲ. ಬೇರೆ ಯಾರಾದರೂ ಆಗಿದ್ರೆ ನಿಮ್ಮಪ್ಪ ಅಮ್ಮ ಮಾಡಿದ ಸಾಲನ ನೀವ್ಯಾಕೆ ತೀರಿಸ್ಬೇಕು ಅಂತ ಅಂದಿರೋರು. ನಿಜ ಕಣೆ, ನೀನು ಹೇಳೋದೇನೋ ನಿಜನೇ. ಪಾಪ ರೀ, ಪ್ರಕಾಶ ಹೀಗೆ ಬಂದು ಹಾಗೆ ಹೋದ. ಅಂಜಲಿಗೇನೋ ಹುಷಾರಿಲ್ವಂತೆ, ಅದಕ್ಕೆ ನಾನೇ ಒಂದಿಷ್ಟು ಕಷಾಯದ ಪುಡಿ ಕೊಟ್ಟು ಕಳಿಸ್ದೆ ಹೋಗಪ್ಪ ಅಂತ. ಈಗ ಹೇಗಿದ್ದಾಳೋ ಏನೋ ಗೊತ್ತಿಲ್ಲ. ಅದಕ್ಕೇನಂತೆ, ಈಗಲೇ ಬಂದು ಫೋನ್ ಮಾಡಿ ತಿಳ್ಕೊಂಡ್ರಾಯ್ತು. ರೀ, ಫೋನ್ ಮಾಡೋಕ್ಕಿಂತ ನಾವೇ ಒಂದು ಹೆಜ್ಜೆ ಹೋಗಿ ಮಗ ಸೊಸೆನ ನೋಡ್ಕೊಂಡು ಬರೋಣ. ಹೇಗೂ ಅವ್ನಿಗೆ ಆಫೀಸಿಗೆ ರಜೆ ಇಲ್ಲ, ಸೊಸೆ ಮನೇಲೇ ಇರ್ತಾಳೆ. ಮಗ ಬರೋವರೆಗೂ ಇದ್ದು ಆಮೇಲೆ ವಾಪಸ್ ಬಂದ್ಬಿಡೋಣ. ಓ, ಅದಕ್ಕೇನಂತೆ, ಬೇಗ ರೆಡಿ ಮಾಡ್ಕೊ, ಹೋಗಿ ಬರೋಣ. ಅಲ್ಲ ಕಣೆ, ಬರ್ತಿದ್ದೀವಿ ಅಂತನಾದರೂ ಫೋನ್ ಮಾಡಬೇಕಲ್ವಾ? ಬೇಡ ರೀ, ನಾವು ಹೋದರೆ ಅವರಿಗೆ ಖುಷಿ ಆಗುತ್ತೆ. ಅಯ್ಯೋ, ಅಪ್ಪ ಅಮ್ಮ ಬಂದ್ರಲ್ಲ ಅಂತ. ಮಗ ಸೊಸೆ ಮುಖದಲ್ಲಿ ಆ ಖುಷಿ ನೋಡಬೇಕು ಅಂತ ನನಗಿಷ್ಟ, ಅದಕ್ಕೆ. ಸರಿ, ಆಯಿತು. ಸ್ವಲ್ಪ ಹೊತ್ತಿಗೆಲ್ಲ ಸರೋಜಾ ಸೋಮಣ್ಣ ಅಂದರೆ ಪ್ರಕಾಶ್ ತಂದೆ ತಾಯಿ ತನ್ನ ಮಗ ಸೊಸೆ ನೋಡೋಣ ಅಂತ ಬರ್ತಾರೆ. ಯಾರೇ ನೀವು? ನಾನು ಪ್ರಕಾಶನ್ ತಂದೆ, ಇವರು ಪ್ರಕಾಶನ್ ತಾಯಿ. ಪ್ರಕಾಶ ಇಲ್ವಾ? ಅವರ ಆಫೀಸ್ಗೆ ಹೋಗೋರೆ. ನೀನು ಯಾರಪ್ಪ? ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರೋದು.
ಪ್ರಕಾಶ್ ಸರೇ ನನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು. ರೀ ನಡೀರಿ ಒಳಗಡೆ ಹೋಗೋಣ. ನಿಂತ್ಕೊಳ್ಳಿ, ಎಲ್ಗೋಯ್ತಿದ್ದೀರಾ? ಅಲ್ಲಪ್ಪ, ಇದು ನನ್ನ ಮಗನ ಮನೆ, ಅದಕ್ಕೆ ಮನೆ ಒಳಗಡೆ ಹೋಗ್ತಿದ್ದೀವಿ. ಹಾಗೆಲ್ಲ ಮನೆ ಒಳಗಡೆ ಬಿಡೋಕ್ಕಾಗಲ್ಲ. ಇದು ನಿಮ್ಮ ಹಳ್ಳಿ ಥರ ಅಲ್ಲ, ಸಿಟಿ. ಪ್ರಕಾಶ್ ಸರ್ ತಂದೆ ತಾಯಿ ನೀವೇ ಅಂತ ಹೇಗೆ ನಂಬೋದು? ಇದೇನ್ರಿ ಇವನು ಈ ತರ ಮಾತಾಡ್ತಿದ್ದಾನೆ? ಸಿಟಿಲೆಲ್ಲ ಹಾಗೆ ಕಣೆ, ಅದಕ್ಕೆ ನಾನು ಹಿಂಗೆ ಹೇಳಿದ್ದು, ಫೋನ್ ಮಾಡ್ಬಿಟ್ಟು ಹೋಗೋಣ ಅಂತ. ಏನಪ್ಪ, ಒಳಗಡೆ ನಮ್ಮ ಸೊಸೆ ಇದ್ದಾಳೆ, ಅವಳನ್ನ ಹೊರಗಡೆ ಕರಿ. ಆಗ ಅವಳೇ ಹೇಳ್ತಾಳೆ ನಾವಿಬ್ರು ಯಾರು ಅಂತ. ಒಳಗಡೆ ಯಾರೂ ಇಲ್ಲ. ನೋಡ್ರಿ ಇವಯ್ಯ ಹೆಂಗಾಡ್ತವನೆ. ಅಂಜಲಿ ಒಳಗಡೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಪ್ರಕಾಶಂಗಾದ್ರೂ ಬುದ್ಧಿ ಬೇಡ್ವಾ? ಯಾರ್ಯಾರನ್ನೋ ಮನೆ ಹತ್ರ ಬಿಟ್ಟು ಆಫೀಸಿಗೆ ಹೋಗ್ತಾನಲ್ಲ. ನೀನು ಸ್ವಲ್ಪ ಸುಮ್ಮನಿರೆ, ನಾನು ಪ್ರಕಾಶಂಗೆ ಫೋನ್ ಮಾಡ್ತೀನಿ. ಹಲೋ ಅಪ್ಪ, ಎಲ್ಲಿದೆಯಾ ಮಗ? ನಾನು ಆಫೀಸಲ್ಲಿದ್ದೀನಿ. ಒಂದು ಸ್ವಲ್ಪ ಮನೆ ಹತ್ರಕ್ಕೆ ಬರ್ತೀಯಪ್ಪ? ಈಗಲಾ? ಯಾಕಪ್ಪ, ನೀವೆಲ್ಲರೂ ಆರಾಮಾಗಿದ್ದೀರಾ ತಾನೆ? ಹ್ಞೂ, ಆರಾಮಾಗಿದ್ದೀವಿ. ನಾವು ನಿನ್ನ ಸೊಸೆನ ನೋಡೋಣ ಅಂತ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಯಾರೋ ಒಬ್ಬ ನಮ್ಮನ್ನ ಒಳಗಡೆನೇ ಬಿಡ್ತಿಲ್ಲ, ಅದಕ್ಕೆ ಮನೆ ಹತ್ರ ಬಾ ಅಂತ ಹೇಳಿದ್ದು. ಏನು, ಮನೆ ಹತ್ರ ಇದ್ದೀರಾ? ಹೌದು ಮಗ. ಬಂದೆ ಅಪ್ಪ, ಒಂದು 10 ನಿಮಿಷ ಬರ್ತೀನಿ. ರೀ ಪ್ರಕಾಶ ಏನಂದ? ಒಂದು 10 ನಿಮಿಷ ಬರ್ತೀನಿ ಅಂತ. ಹೌದಾ, ಬರ್ಲಿ ಬರ್ಲಿ. ನನ್ನ ಮಗ ಬರ್ಲಿ ತಡಿ, ಅವನಿಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ. ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಿನಗೆ ಸುಮ್ಮನೆ ಇರೋಕ್ಕಾಗಲ್ವೇನ ಸರೋಜಾ? ಮತ್ತೆ ಎಂತೆಂತದ ಪ್ರಶ್ನೆ ಕೇಳ್ತಾನೆ ಇವನು. ಹೇಗ್ರಿ ಸುಮ್ಮನಿರೋದು? ಅಪ್ಪ ಅಮ್ಮ ಬಂದ್ಬಿಟ್ಟಿದ್ದಾರೆ. ಅಂಜಲಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ? ನಾನು ಎಷ್ಟು ಕೇಳ್ಕೊಂಡೆ ಅಂಜಲಿನ. ನಮ್ಮ ಅಪ್ಪ ಅಮ್ಮ ತುಂಬ ಒಳ್ಳೆಯವರು, ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ನಾವು ಹಳ್ಳಿಗೆ ಹೋಗೋಣ ಬಾ ಅಂತ. ಆದರೆ ಅವಳು ನನ್ನ ಮಾತು ಕೇಳಲೇ ಇಲ್ಲ. ಈಗ ಅಪ್ಪ ಅಮ್ಮ ಅಂಜಲಿ ಎಲ್ಲಿ ಅಂತ ಕೇಳಿದ್ರೆ ನನಗೆ ಏನು ಉತ್ತರ ಕೊಡಲಿ? ಅಮ್ಮ ಅಂತೂ ಸೊಸೆಗೆ ಹುಷಾರಿಲ್ಲ ಅಂತ ಪರದಾಡ್ತಿದ್ರು. ನನಗೆ ಗೊತ್ತಿರೋ ಹಂಗೆ ಅವರು ಅಂಜಲಿಗೆ ಹೇಗೂ ಹುಷಾರಿಲ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತಲೇ ಬಂದಿರೋದು. ಈಗ ನಾನು ಅವ್ರ ಹತ್ರ ಏನಂತ ಹೇಳೋಕ್ಕಾಗುತ್ತೆ? ಈ ಕಡೆ ಆಶಾ ಮತ್ತು ಅಕ್ಷತಾ ಇಬ್ರು ತಮ್ಗೆ ಯಾವ ತಿಂಡಿ ಬೇಕೋ ಅದನ್ನು ತರಿಸ್ಕೊಂಡು ತಿಂದು ಆರಾಮಾಗಿಬ್ರು ಮಾತಾಡ್ತಾ ಕೂತಿರ್ತಾರೆ. ನೋಡು ಅಕ್ಷತಾ, ಇಷ್ಟೊತ್ತಾಯ್ತು ಅತ್ತೆ ಅಂಜಲಿ ಬರಲೇ ಇಲ್ಲ. ಅಲ್ಲ, ಅಂಜಲಿಗೇನೋ ಗೊತ್ತಾಗಲ್ಲ ಅಂತಾನೆ ಇಟ್ಕೊಳ್ಳೋಣ, ಅತ್ತೆಗಾದ್ರೂ ಬುದ್ಧಿ ಬೇಡ್ವಾ? ಅಕ್ಷತಾ ಅಡುಗೆ ಮನೆ ಒಳಗಡೆ ಹೋಗಂಗಿಲ್ಲ, ಆಶಂಗೆ ಹುಷಾರಿಲ್ಲ. ನಾನು ಮಧ್ಯಾಹ್ನಕ್ಕೆ ಅವರಿಬ್ರಿಗೆ ಏನಾದರೂ ಮಾಡಬೇಕು, ತಿಂಡಿನೂ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗದ್ ಬೇಡ್ವಾ? ಹೌದು ಅಕ್ಕ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಇವ್ರಿಗೆ ನಮ್ಮ ಮೇಲೆ ಸ್ವಲ್ಪನೂ ಕಾಳಜಿ ಅನ್ನೋದೇ ಇಲ್ಲ. ಹಲೋ ಹಲೋ ಅಂಜಲಿ. ಏನು? ಅಂಜಲಿ, ಅಪ್ಪ ಅಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ನನಗೆ ಅಪ್ಪ ಫೋನ್ ಮಾಡಿದ್ರು, ನೀನು ಸ್ವಲ್ಪ ಬೇಗ ಹೊರಟು ಬರ್ತೀಯಾ? ಏನು, ನಾನು ಹೊರಟು ಬರಬೇಕಾ? ನಾನು ಯಾಕೆ ಹೊರಟು ಬರಬೇಕು? ನಾನು ಬರಲ್ಲ. ಅಲ್ಲ ಅಂಜಲಿ, ಅಪ್ಪ ಅಮ್ಮ ಸೊಸೆ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ? ಈ ಯೋಚನೆ ಅವತ್ತೇ ಇರಬೇಕಾಗಿತ್ತು. ನಾನು ನಿಮ್ಗೆ ಹೇಳ್ದೆ ತಾನೆ, ನೀವು ಹಳ್ಳಿಗೆ ಹೋಗ್ಬೇಡಿ, ನೀವು ಸಿಟಿಲೇ ಇರಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ. ನನ್ನ ಮಾತು ಕೇಳಿದ್ರಾ? ಈಗ ಅಂಜಲಿ, ಹಳ್ಳಿಗೆ ಹೋಗೋದ್ರಿಂದ ಏನು ಪ್ರಾಬ್ಲಮ್ ನಿಂಗೆ? ನಿಮಗೆ ಸಿಟಿಲಿ ಇರೋದ್ರಿಂದ ಏನು ಪ್ರಾಬ್ಲಮ್ ಫಸ್ಟ್ ಹೇಳಿ. ಸರಿ, ಈಗ ಅಪ್ಪ ಅಮ್ಮ ಬಂದಿದ್ದಾರೆ, ನಾನು ಅವ್ರಿಗೆ ಏನಂತ ಉತ್ತರ ಕೊಡಲಿ? ಏನಾದರೂ ಕೊಟ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಇಲ್ಲಿಗೆ ಬಂದಿರೋದು ನೆಮ್ಮದಿಯಾಗಿರೋಕ್ಕೆ. ನಾನು ಇಲ್ಲಿದ್ದಾಗಲೂ ನೀವು ನಂಗೆ ಫೋನ್ ಮಾಡಿ ಮಾಡಿ ಟಾರ್ಚರ್ ಕೊಡಬೇಡಿ. ಏನು, ನಾನು ನಿನಗೆ ಫೋನ್ ಮಾಡಿದ್ರೆ ನಿನಗೆ ಟಾರ್ಚರ್ ಅನ್ಸುತ್ತಾ? ಇನ್ನೇನು ಮತ್ತೆ, ನಾನು ನನ್ನ ವರ್ಕಲ್ಲಿ ಭಾರಿ ಬ್ಯುಸಿಯಾಗಿದ್ದೀನಿ. ನೀವು ಸುಮ್ಮನೆ ಪದೇ ಪದೇ ಈ ರೀತಿ 2 ದಿನಕ್ಕೂ ಫೋನ್ ಮಾಡಿ ನನಗೆ ಹಳ್ಳಿಗೆ ಬಾ ಅಂತ ತೊಂದರೆ ಕೊಟ್ರೆ ಕೋಪ ಬರಲ್ವಾ? ಅಂದರೆ ನೀನು ಪರ್ಮನೆಂಟಾಗಿ ತವ್ರ ಮನೆಯಲ್ಲೇ ಇರ್ತೀಯಾ? ನನ್ನ ವಿಚಾರ ನಿಮಗೆ ಬೇಕಾಗಿಲ್ಲ, ನನಗೆ ಫೋನ್ ಮಾಡಬೇಡಿ ಅಂತ ಅಂದೆ. ಅಂಜಲಿ, ಇಷ್ಟು ಕೋಪ ಒಳ್ಳೇದಲ್ಲ, ಸ್ವಲ್ಪ ನನ್ನ ಮಾತು ಕೇಳು. ಏನು ನಿಮ್ಮ ಮಾತು ಕೇಳಬೇಕು? ಮತ್ತು ಅದೇ ಮಾತು, ಹಳ್ಳಿಗೆ ಹೋಗೋಣ, ನಮ್ಮ ಅಪ್ಪ ಅಮ್ಮ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಹಾಗೆ ಹೀಗೆ ಅಂತ. ನೀವೇನೇ ಮಾಡಿದ್ರು ನಾನು ಹಳ್ಳಿಗೆ ಬರಲ್ಲ. ಸರಿ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ನೀನು ಮನೆ ಹತ್ರ ಬಾ. ನಾನು ಎಲ್ಲಿಗೂ ಬರಲ್ಲ. ಪ್ರಕಾಶ್ ಎಷ್ಟೇ ಕೇಳ್ಕೊಂಡ್ರು ಅಂಜಲಿ ಬರಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಫೋನ್ ಇಟ್ಬಿಡ್ತಾಳೆ. ಅಂಜಲಿ, ಯಾರಮ್ಮ ಫೋನು? ಇನ್ಯಾರ್ದು? ಇವ್ರದ್ದೆ. ಅವ್ರ ಅಪ್ಪ ಅಮ್ಮ ಮನೆ ಹತ್ರ ಬಂದಿದ್ದಾರಂತೆ, ಸೊಸೆ ಎಲ್ಲಿ ಅಂತ ಕೇಳ್ತಾರೆ, ನೀನು ಬಂದ್ಬಿಡು ಅಂತ. ಅಂಜಲಿ, ಒಂದ್ಸರಿ ನೀನು ಹೋಗಿ ನೋಡ್ಕೊಂಡು ಬರೋದು ಒಳ್ಳೇದು ಅಂತ ಅನ್ಸುತ್ತೆ. ನೀನು ಸುಮ್ಮನೆ ಇರಮ್ಮ, ನೀನು ಅವ್ರ ಥರನೇ ಮಾತಾಡ್ಬೇಡ, ನನಗಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ನೋಡು, ನಾನು ಹೇಳೋದು ಕೇಳು. ಈಗ ನೀನು
ಅಲ್ಲಿಗೆ ಹೋಗೋದ್ರಿಂದ ನಿನಗೆ ಒಳ್ಳೇದೇ ಆಗುತ್ತೆ. ಅದು ಹೇಗೆ? ನೀನು ಅಲ್ಲಿಗೆ ಹೋಗೋದ್ರಿಂದ ನಿನ್ನ ಗಂಡಂಗೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಆಗ ನೀನು ಏನು ಮಾಡ್ತೀನಿ ಅಂದರೂ ಅವ್ರು ಕೇಳ್ತಾರೆ. ಅದೇ ನೀನು ಅಲ್ಲಿಗೆ ಹೋಗಲಿಲ್ಲ ಅಂತ ಇಟ್ಕೋ, ನಾಳೆ ಅವರು ನಮ್ಮ ಮನೆಗೆ ಬಂದು ನಿಮ್ಮ ಮಗಳು ಹಾಗೆ ಹೀಗೆ ಅಂತ ಏನಾದರೂ ಹೇಳಿದ್ರೆ ನಿಮ್ಮಪ್ಪ, ನಿಮ್ಮ ಅಣ್ಣಂದ್ರು, ನಿಮ್ಮ ಅತ್ತಿಗೆಯರಿಗೆ ಎಲ್ರಿಗೂ ನಿನ್ನ ವಿಚಾರ ಗೊತ್ತಾಗುತ್ತಲ್ಲ. ಹೌದಲ್ವಾ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲಮ್ಮ. ಈಗಲೇ ನಿನ್ನ ಗಂಡಂಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳು. ಅವ್ರ ಜೊತೆ ಖುಷಿ ಖುಷಿಯಾಗಿ ನಿಮ್ಮ ಮನೆಗೆ ಹೋಗು. ಅತ್ತೆ ಮಾವನ್ನ ತುಂಬ ಚೆನ್ನಾಗಿ ಮಾತಾಡ್ಸು. ಅವ್ರು ಆ ಕಡೆಗೆ ಹೋದ್ಮೇಲೆ ಮತ್ತೆ ನಿನ್ನ ಗಂಡಂಗೆ ಹೇಳಿ ನೀನು ಈ ಕಡೆಗೆ ಬಂದ್ಬಿಡು. ಹೌದಲ್ವಾ? ಅತ್ತೆ ಮಾವನ ಮುಂದೆ ಪ್ರಕಾಶ್ ಏನು ವಿಚಾರನೂ ಹೇಳೋಕ್ಕಾಗಲ್ಲ ಆಗ. ಸರಿ, ನಾನು ಈಗಲೇ ಹೊರಡ್ತೀನಿ. ಪ್ರಕಾಶ್ ತಂದೆ ತಾಯಿಗೆ ತನ್ನ ಮಗ ಸೊಸೆ ಬೇರೆ ಬೇರೆ ಆಗಿದ್ದಾರೆ ಅಂತ ಗೊತ್ತಾಗುತ್ತಾ? ಅಥವಾ ಅಂಜಲಿ ಪ್ರಕಾಶ್ ಸೇರಿಕೊಂಡು ಎಲ್ಲನೂ ಮ್ಯಾನೇಜ್ ಮಾಡ್ತಾರಾ? ಅಂಜಲಿ ಆಡ್ತಿರೋದು ನಾಟಕ ಅಂತ ಪ್ರಕಾಶ್ಗೆ ಗೊತ್ತಾಗುತ್ತಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.